ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಸಿಂಗಲ್ಸ್ ಸೂತ್ರ. ಸೊ ಇವತ್ತು ನಮ್ಮ ಟಾಪಿಕ್ ಏನಂದ್ರೆ, ಹುಡುಗಿರು ಫಸ್ಟ್ ಟೈಮ್ ಒಂದು ಹುಡುಗನ ನೋಡ್ಬೇಕಾದ್ರೆ ಏನನ್ನೆಲ್ಲ ನೋಟ್ ಮಾಡ್ತಾರೆ, ಮತ್ತೆ ಆ ಹುಡುಗನ ಹತ್ರ ಮಾತಾಡ್ಬೇಕಾದ್ರೆ ಏನನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ, ನೋಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡಕ್ ಹೋಗ್ತಾ ಇದೀವಿ. ಸೊ ಏನಕ್ಕೆ ಈ ಟಾಪಿಕ್ ಅಂತ ಕೇಳಿದ್ರೆ, ಅವ್ರು ಏನನ್ನೆಲ್ಲ ನೋಟ್ ಮಾಡ್ತಾರೆ ಅನ್ನೋದು ಗೊತ್ತಾದ್ರೇನೆ ಅದ್ರಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಅವ್ರನ್ನ ಈಸಿಯಾಗಿ ಅಟ್ರಾಕ್ಟ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ ಈ ಟಾಪಿಕ್. ಸೊ ಒಂದು ಹುಡುಗಿ ಫಸ್ಟ್ ಟೈಮ್ ಒಂದು ಹುಡುಗನ ನೋಡ್ಬೇಕಾದ್ರೆ ಏನನ್ನೆಲ್ಲ ನೋಟ್ ಮಾಡ್ತಾರೆ ಅನ್ನೋದನ್ನ ನೋಡೋದಕ್ಕಿಂತ ಮುಂಚೆ ನಾನು ಇನ್ನೊಂದು ವಿಷಯನ ಚೆನ್ನಾಗಿ ತಿಳಿಸ್ಬಿಡ್ತೀನಿ. ಅದೇನಂದ್ರೆ, ಆ ಹುಡುಗಿ ಫಸ್ಟ್ ಟೈಮ್ ನಿಮ್ನ ನೋಡ್ಬೇಕಾದ್ರೆ ಏನನ್ನೆಲ್ಲ ನೋಟ್ ಮಾಡ್ತಾರೋ ಅವೆಲ್ಲಾನು ಆ ಹುಡುಗಿ ಕಾನ್ಶಿಯಸ್ ಮೈಂಡಲ್ಲಿ ನಡೆಯಲ್ಲ, ಸಬ್ ಕಾನ್ಶಿಯಸ್ ಮೈಂಡಲ್ಲಿ ನಡೀತಾ ಇರುತ್ತೆ. ಅಂದ್ರೆ ಆ ಹುಡುಗಿ ಗೊತ್ತಾಗ್ದೇನೆ ಇವೆಲ್ಲಾನು ಅವ್ರ ಬ್ರೈನಲ್ಲಿ ನಡೀತಾ ಇರುತ್ತೆ. ಸೊ ಇದನ್ನ ನೀವು ಚೆನ್ನಾಗಿ ತಿಳ್ಕೊಳ್ಳಿ. ಸೊ ಹುಡುಗಿರು ಫಸ್ಟ್ ಏನನ್ನ ನೋಟ್ ಮಾಡ್ತಾರೆ ಅಂತ ಕೇಳಿದ್ರೆ, ನಮ್ಮ ಏಜ್ನೇ ಫಸ್ಟ್ ನೋಟ್ ಮಾಡೋದು. ಸೊ ಆ ಹುಡುಗ ನಮ್ಮ ಕ್ಯಾಟಗರಿನ, ನಮಗ್ ಸೆಟ್ ಆಗೋ ಹುಡುಗನ ಅನ್ನೋದನ್ನೇ ಹುಡುಗಿರು ಫಸ್ಟ್ ಅಬ್ಸರ್ವ್ ಮಾಡೋದು. ಸೊ ತುಂಬಾ ಹುಡುಗರು ಇದಕ್ಕೆ ವಿರೋಧ ಮಾಡ್ತಾರೆ, ಇಲ್ಲ ಬ್ರೋ ಏಜ್ ಎಲ್ಲ ಏನು ಲೆಕ್ಕಕ್ಕೆ ಬರಲ್ಲ ಅಂತ. ಸೊ ಅಂತವ್ರಿಗೆ ನಾನು ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ನ ಕೊಟ್ಬಿಡ್ತೀನಿ. ಸಪೋಸ್ ನೀವು ಕಾಲೇಜ್ ಫೈನಲ್ ಇಯರ್ ಓದ್ತಿದ್ದೀರಾ ಅನ್ಕೊಳ್ಳಿ. ನೀವು ದಾರಿಯಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಯಾವ್ದಾದ್ರು ಒಂದು ಸ್ಕೂಲ್ ಹುಡುಗಿನ ನೋಡಿದ್ರೆ ನಿಮ್ಗೆ ಪಟ್ಟಂತ ಏನ್ ಅನ್ಸುತ್ತೆ ಅಂದ್ರೆ, ಓ ಇನ್ನು ಸಣ್ಣ ಹುಡುಗಿ, ಸ್ಕೂಲ್ ಹೋಗ್ತಿರೋ ಹುಡುಗಿ ಅಂತ ನೀವು ಅದನ್ನ ಹಂಗೆ ಬಿಟ್ಬಿಡ್ತೀರಾ. ಇದೇ ಆ ಜಾಗದಲ್ಲಿ ನಿಮ್ಮ ಏಜಲ್ಲಿರೋ ಕಾಲೇಜಿಗೆ ಹೋಗೋ ತರ ಹುಡುಗಿನ ನೋಡ್ಬಿಟ್ರೆ ತಕ್ಷಣ ನೀವು ಅವ್ರಿಗೆ ಜಾಸ್ತಿ ಅಟೆನ್ಷನ್ ಕೊಟ್ಟು ಸೈಟ್ ಹೊಡಿಯೋದು, ಲೈನ್ ಹೊಡಿಯೋದು ಅಂತ ಎಲ್ಲಾನು ಮಾಡ್ತೀರಾ. ಸೊ ಅದೇ ತರನೇ ಹುಡುಗಿರ್ಗೂ ಅನ್ಸುತ್ತೆ. ಸೊ ಅವರು ಒಂದು ಹುಡುಗನ ಫಸ್ಟ್ ಟೈಮ್ ನೋಡ್ಬೇಕಾದ್ರೆ ಅವ್ನು ನಮ್ಮ ಕ್ಯಾಟಗರಿನ, ನಮಗ್ ಸೆಟ್ ಆಗೋ ಹುಡುಗನ ಅನ್ನೋದನ್ನ ಕ್ಲಾರಿಫೈ ಮಾಡಿದ್ಮೇಲೆ ಅವ್ನಿಗೆ ಅಟೆನ್ಷನ್ ಕೊಡ್ಬೇಕಾ ಬ್ಯಾಡ್ವಾ ಅನ್ನೋದನ್ನ ಥಿಂಕ್ ಮಾಡ್ತಾರೆ. ಸೊ ಇವ್ನು ನಮ್ಮ ಕ್ಯಾಟಗರಿನೇ ಅಂತ ಗೊತ್ತಾದ್ಮೇಲೆ ಹುಡುಗಿರ್ ಮೈನ್ ಆಗಿ 3 ಇಂಪಾರ್ಟೆಂಟ್ ವಿಷಯನ ನೋಟ್ ಮಾಡ್ತಾರೆ. ಸೊ ಅದೇನೇನಂತ ಹೇಳ್ತೀನಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಸೊ ಅದ್ರಲ್ಲಿ ಫಸ್ಟ್ ಒನ್ ಬಂದು ನಿಮ್ ಡ್ರೆಸ್ಸಿಂಗು, ಸೆಕೆಂಡ್ ಒನ್ ಬಂದು ನಿಮ್ ಫೇಸು ಮತ್ತೆ ಅದರಲ್ಲಿರೋ ಗ್ರೂಮಿಂಗ್ ಸ್ಟೈಲು, ಥರ್ಡ್ ಒನ್ ಬಂದು ನಿಮ್ ಬಾಡಿ ಶೇಪು. ಸೊ ಈ ಮೂರನೇ ಹುಡುಗಿರ್ ಮೈನ್ ಆಗಿ ನೋಟ್ ಮಾಡೋದು. ಸೊ ಇದು ಕೂಡ ಅವ್ರ ಸಬ್ ಕಾನ್ಶಿಯಸ್ ಮೈಂಡಲ್ಲೇ ನಡೆಯುತ್ತೆ. ಸೊ ತುಂಬಾ ಜನ ಅನ್ಕೊಂಡಿರ್ತಾರೆ ಅವ್ರು ತುಂಬಾ ಹೊತ್ತು ನೋಟ್ ಮಾಡ್ತಾರೆ ಅಂತ. ಸೊ ಅವ್ರ ಮ್ಯಾಕ್ಸಿಮಮ್ ಬರೀ 2 seconds ಅಲ್ಲೇ ನೀವ್ ಹೆಂಗೆ ಯಾವ ತರ ಅಂತ ಒಂದು ಫಸ್ಟ್ ಇಂಪ್ರೆಷನ್ ಕ್ರಿಯೇಟ್ ಆಗ್ಬಿಡುತ್ತೆ. ಸೊ ನೀವು ಒಂದು ಬೆಟರ್ ಆಗಿರೋ ಫಸ್ಟ್ ಇಂಪ್ರೆಷನ್ ಕೊಟ್ರೆ ಅವ್ರು ಈಸಿಯಾಗಿ ಅಟ್ರಾಕ್ಟ್ ಆಗ್ಬಿಡ್ತಾರ, ಇಲ್ಲಾಂದ್ರೆ ಅದು ಖಂಡಿತವಾಗ್ಲೂ ನೆಗೆಟಿವ್ ಅಲ್ಲೇ ಹೋಗಿ ಮುಗಿಯುತ್ತೆ. ಸೊ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲೇ ಕಮೆಂಟ್ ಮಾಡಿ ಕೇಳಿದ್ರು, ಬ್ರದರ್ ನಾನೊಂದು ಹುಡುಗಿ ಹತ್ರ ಮಾತಾಡ್ಸಕ್ ಹೋಗಿದ್ದೆ, ಬಟ್ ಆ ಹುಡುಗಿ ಕಿವಿ ಕೊಟ್ಟೆ ಕೇಳಿಸ್ಕೊಳ್ಳಿಲ್ಲ, ಕೇರ್ ಮಾಡದೆ ಹೋಗ್ಬಿಟ್ಲು ಅಂತ. ಸೊ ಇದಕ್ಕೇನ್ ರೀಸನ್ ಅಂತ ನೋಡಿದ್ರೆ, ನೀವೊಂದು ಬೆಟರ್ ಆಗಿರೋ ಫಸ್ಟ್ ಇಂಪ್ರೆಷನ್ ಕೊಡದೇ ಇರೋದಕ್ಕೇನೆ. ಸೊ ನೀವು ಆದಷ್ಟು ಈ 3 ವಿಷಯದಲ್ಲಿ ಚೆನ್ನಾಗಿ ಕಾನ್ಸಂಟ್ರೇಷನ್ ಮಾಡಿದ್ರೆ ಖಂಡಿತವಾಗ್ಲೂ ಅವರು ನಿಮ್ಗೆ ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡಿರೋರು. ಸೊ ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ, ನೀಟಾಗಿ ಡ್ರೆಸ್ಸಿಂಗ್ ನ ಮಾಡಿ, ಚೆನ್ನಾಗಿ ಹೇರ್ ಸ್ಟೈಲ್ ನ ಇಡಿ, ಒಂದು ಒಳ್ಳೆ ಫಿಸಿಕ್ ನ ಮೇಂಟೈನ್ ಮಾಡಿ ಅಂತ. ಸೊ ಫಸ್ಟ್ ಆಗಿ ಹುಡುಗಿರ್ ನೋಟ್ ಮಾಡೋ ಆ 3 ವಿಷಯದಲ್ಲಿ ಡ್ರೆಸ್ಸಿಂಗ್ಸ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಯಾಕಂದ್ರೆ ನಾನು ಇದ್ರ ಬಗ್ಗೆ ತುಂಬಾನೇ ವಿಡಿಯೋಸ್ಗಳನ್ನ ಮಾಡಿದ್ದೀನಿ. ಸೊ ಇವಾಗ ನಾವು ಫೇಸ್ ಮತ್ತೆ ಗ್ರೂಮಿಂಗ್ಸ್ ಬಗ್ಗೆ ನೋಡೋಣ. ಸೊ ನ್ಯಾಚುರಲ್ ಆಗಿ ಒಂದು ಒಳ್ಳೆ ಲುಕ್ ಅಲ್ಲಿರೋ ಹುಡುಗ ಬಂದು ಹುಡುಗಿರ್ನ ಈಸಿಯಾಗಿ ಅಟ್ರಾಕ್ಟ್ ಮಾಡ್ಬಿಟ್ಟು ಹೋಗ್ಬಿಡ್ತಾನೆ. ಬಟ್ ನಮ್ ಕಾನ್ಸೆಪ್ಟ್ ಬಂದು ಒಂದು ಸುಮಾರಾಗಿರೋ ಹುಡುಗ ಹುಡುಗಿರ್ನ ಹೆಂಗ್ ಅಟ್ರಾಕ್ಟ್ ಮಾಡೋದು ಅಂತಾನೆ. ಸೊ ಒಂದು ಸೂಪರ್ ಆಗಿರೋ ಹುಡುಗ ಫೇಸ್ ಬಂದು ಸೂಪರ್ ಆಗಿದೆ, ಬಟ್ ಅವ್ನ ಫಿಟ್ನೆಸ್ ಸರಿ ಇಲ್ಲ, ಅದೇ ತರ ಅವ್ನ ಡ್ರೆಸ್ಸಿಂಗ್ ಸ್ಟೈಲ್ ಸರಿ ಇಲ್ಲ ಅನ್ಬೇಕಾದ್ರೆ ಹುಡುಗಿರ್ ಬಂದು ಅವ್ನಿಗೆ ಎಷ್ಟು ಮಾರ್ಕ್ಸ್ ನ ಕೊಡ್ತಾರ ಅಂದ್ರೆ 6 out of 10 ಕೊಡ್ತಾರೆ. ಇದೇ ನೀವು ನೋಡಕ್ ಸುಮಾರಾಗಿದ್ರು ನಿಮ್ ಗ್ರೂಮಿಂಗ್ ಸೂಪರ್ ಆಗಿದೆ, ನಿಮ್ ಡ್ರೆಸ್ಸಿಂಗ್ ಸ್ಟೈಲ್ ಚೆನ್ನಾಗಿದೆ, ನೀವು ಒಂದು ಒಳ್ಳೆ ಫಿಸಿಕ್ ನ ಮೇಂಟೈನ್ ಮಾಡಿದೀರಾ ಅನ್ಬೇಕಾದ್ರೆ ನೀವು ಈಸಿಯಾಗಿ ಅವನ್ನ ಬೀಟ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಸೊ ನೀವು ಈಸಿಯಾಗಿ 7 out of 10 ಕೂಡ ತಗೋಬಹುದು. ಸೊ ಆದ್ರಿಂದ ಅದ್ರ ಬಗ್ಗೆ ಎಲ್ಲ ವರಿ ಮಾಡಕ್ ಹೋಗ್ಬೇಡಿ. ಸೊ ನೀವು ನ್ಯಾಚುರಲ್ ಆಗಿ ನೋಡಕ್ ಚೆನ್ನಾಗಿಲ್ಲ ಅಂತ ಇದ್ರು ನಿಮ್ ಡ್ರೆಸ್ಸಿಂಗು, ನಿಮ್ ಫಿಸಿಕ್ಕು, ನಿಮ್ ಗ್ರೂಮಿಂಗ್ಸು, ಸೊ ಇದ್ರಲ್ಲೆಲ್ಲ ಕಾನ್ಸಂಟ್ರೇಟ್ ಮಾಡಿ ಅದ್ರಲ್ಲಿ ನೀವು ಇಂಪ್ರೂವ್ಮೆಂಟ್ ಮಾಡಿದ್ರೆ ನೀವು ಈಸಿಯಾಗಿ ಅವನ್ನ ಬೀಟ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ನಾವು ನೆಕ್ಸ್ಟ್ ಒನ್ ಬಾಡಿ ಶೇಪ್ಗೆ ಬಂದ್ರೆ, ನಮ್ಮೂರಲ್ಲಿ ತುಂಬಾ ಹುಡುಗರಿಗೆ ಗೊತ್ತಾಗ್ದಿರೋ ಒಂದು ನಿಜನ ನಾನು ಹೇಳ್ಬಿಡ್ತೀನಿ. ಅದೇನಂದ್ರೆ, ತುಂಬಾ ಹುಡುಗರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ಹುಡುಗಿರಿಗೆ 6 ಪ್ಯಾಕ್ ಇರೋ ಹುಡುಗರನ್ನೇ ಇಷ್ಟಪಡೋದು, ಬಾಡಿ ಬಿಲ್ಡರ್ಸ್ ನಾನೇ ಇಷ್ಟಪಡೋದು ಅಂತ ಅನ್ಕೊಂಡಿದ್ದಾರೆ. ಸೊ ಒಂದು ರೀಸೆಂಟ್ ಸರ್ವೆ ಏನ್ ಹೇಳ್ತಿದೆ ಅಂದ್ರೆ 80% ಆಫ್ ಗರ್ಲ್ಸ್ಗೆ 6 ಪ್ಯಾಕ್ ಇರೋ ಬಾಡೀಸು ಇಷ್ಟ ಆಗುತ್ತೇನೆ. ಬಟ್ ಅವ್ರ ಲೈಫ್ ಪಾರ್ಟ್ನರ್ ಆಗಿ ಯಾರನ್ನ ಚೂಸ್ ಮಾಡ್ತಾರಂದ್ರೆ ಒಂದು ಮೀಡಿಯಂ ಆಗಿ ನಾರ್ಮಲ್ ಆಗಿ ಫಿಟ್ ಆಗಿರೋ ಬಾಡಿ ಟೈಪ್ ನಾನೇ ಚೂಸ್ ಮಾಡೋದು. ಸೊ ಒಂದು ನಾರ್ಮಲ್ ಬಾಡಿ ಟೈಪ್ನ ಅಂತ ನಾನು ಯಾವ್ದನ್ನ ಹೇಳ್ತಿದ್ದೀನಿ ಅಂದ್ರೆ, ನೀವು ಈ ಕಡೆ ತುಂಬಾ ದಪ್ಪಕ್ಕಿಲ್ದೆ, ಈ ಕಡೆ ನೀವು ತುಂಬಾ ತೆಳ್ಳಕ್ಕಿಲ್ದೆ, ಒಂದು ಮೀಡಿಯಂ ಆಗಿ ನಾರ್ಮಲ್ ಆಗಿ ಫಿಟ್ ಆಗಿದ್ರೆ ಸಾಕು, ಎಲ್ಲರೂ ಇಷ್ಟಪಡ್ತಾರೆ. ಸೊ ಇಷ್ಟೊತ್ತು ನಾನು ಹೇಳಿದ್ದಲ್ಲ ಒಂದು ಹುಡುಗಿ ನಿಮ್ನ ಫಸ್ಟ್ ಟೈಮ್ ನೋಡ್ಬೇಕಾದ್ರೆ ಏನನ್ನೆಲ್ಲ ನೋಟ್ ಮಾಡ್ತಾರೆ ಅಂತ. ಸೊ ಇದು ಬಂದು ನಿಮ್ಮ ಮೇಲೆ ಒಂದು ಅಟ್ರಾಕ್ಷನ್ ನ ಕ್ರಿಯೇಟ್ ಮಾಡುತ್ತೆ. ಸೊ ಇವಾಗ ನಾನು ಹೇಳಕ್ ಹೋಗ್ತಿರೋದು ಬಂದು ಆ ಹುಡುಗಿ ನಿಮ್ ಜೊತೆ ಮಾತಾಡ್ಬೇಕಾದ್ರೆ ಇಲ್ಲ ಪಳಗ್ಬೇಕಾದ್ರೆ ಏನನ್ನೆಲ್ಲ ನೋಟ್ ಮಾಡ್ತಾರೆ ಅಂತ. ಸೊ ಇದು ಬಂದು ನಿಮ್ಮ ಮೇಲೆ ಒಂದು ಒಪಿನಿಯನ್ ನ ಕ್ರಿಯೇಟ್ ಮಾಡುತ್ತೆ.
ಸೊ ಹುಡುಗಿರು ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಇಲ್ಲ ಪಳಗಬೇಕಾದ್ರೆ ಏನನ್ನೆಲ್ಲ ನೋಟ್ ಮಾಡ್ತಾರೆ ಅನ್ನೋದನ್ನ ನಾನು ಹೇಳ್ತಾನೆ ಹೋಗ್ತೀನಿ, ನೀವು ಚೆನ್ನಾಗಿ ಕೇಳಿಸ್ಕೊಳ್ಳಿ. ಸೊ ಅದರಲ್ಲಿ ಫಸ್ಟ್ ಒನ್ನು ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ಸು. ಸೊ ನೀವು ಯಾವ ಥರ ಸ್ಮೈಲ್ ಮಾಡ್ತೀರಾ, ನಿಮ್ಮ ಫೇಶಿಯಲ್ ರಿಯಾಕ್ಷನ್ಸು, ನೀವು ಎಷ್ಟೊತ್ತು ಐ ಕಾಂಟ್ಯಾಕ್ಟ್ನ ಮಾಡ್ತೀರಾ, ಯಾವ ಥರ ಐ ಕಾಂಟ್ಯಾಕ್ಟ್ನ ಮಾಡ್ತೀರಾ, ಸೊ ಇವೆಲ್ಲದನ್ನು ನೋಟ್ ಮಾಡ್ತಾರೆ. ಅದೇ ಥರ ನೀವು ಬೇರೆಯವ್ರ ಜೊತೆ ಹೆಂಗಿರ್ತೀರಾ, ಯಾವ ಥರ ಅವ್ರನ್ನ ಟ್ರೀಟ್ ಮಾಡ್ತೀರಾ, ಎಷ್ಟು ಇಂಪಾರ್ಟೆನ್ಸ್ನ ಕೊಡ್ತೀರಾ, ನಿಮ್ಮ ಮ್ಯಾನರ್ಸ್ ಏನು, ಸೊ ಇವೆಲ್ಲದನ್ನು ನೋಟ್ ಮಾಡ್ತಾರೆ. ಅದೇ ಥರ ನಿಮ್ಮ ಬಾಡಿ ಲ್ಯಾಂಗ್ವೇಜು ಮತ್ತು ನಿಮ್ಮ ಪಾಶ್ಚರು, ಸೊ ನೀವು ಯಾವ ಥರ ಎಲ್ಲ ನಿಂತ್ಕೋತೀರಾ, ಸೊ ಇವೆಲ್ಲದನ್ನು ನೋಟ್ ಮಾಡ್ತಾರೆ. ಮತ್ತು ಆ್ಯಟಿಟ್ಯೂಡು ಅಂದರೆ ನಿಮ್ಮ ಸೆನ್ಸ್ ಆಫ್ ಹ್ಯೂಮರು, ನಿಮ್ಮ ಮೆಚುರಿಟಿ ಲೆವೆಲು, ಸೊ ಇವೆಲ್ಲದನ್ನು ನೋಟ್ ಮಾಡ್ತಾರೆ. ಸೊ ಇದೇ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರೋದು. ಮತ್ತು ಕೆಲವೊಂದು ಗರ್ಲ್ಸ್ ಮಾತ್ರ ತುಂಬ ರೇರ್ ಆಗಿ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ಬಿಟ್ಟು ನಿಮ್ಮ ಕೈ ಬೆರಳಲ್ಲಿರೋ ಉಗುರು ಬಂದು ಕ್ಲೀನ್ ಆಗಿದೆಯಾ ಇಲ್ವಾ ಅನ್ನೋ ರೇಂಜ್ಗೆಲ್ಲ ನೋಟ್ ಮಾಡ್ತಾರೆ. ಸೊ ನೀವು ಇವೆಲ್ಲದರಲ್ಲೂ ಕಾನ್ಸಂಟ್ರೇಟ್ನ ಮಾಡಿ ನೀವು ಅದನ್ನು ಕರೆಕ್ಟಾಗಿ ಮೈಂಟೈನ್ ಮಾಡಿದ್ರೆ ಅವ್ರಿಗೆ ಖಂಡಿತವಾಗ್ಲೂ ನಿಮ್ಮ ಮೇಲೆ ಒಂದು ಒಳ್ಳೆ ಒಪಿನಿಯನ್ ಬರುತ್ತೆ. ಸೊ ಈ ಒಳ್ಳೆ ಒಪಿನಿಯನ್ನೇ ಅವ್ರನ್ನ ಈಸಿಯಾಗಿ ನಿಮಗೆ ಇಂಪ್ರೆಸ್ ಕೂಡ ಮಾಡಿಸೋ ಥರ ಮಾಡುತ್ತೆ. ತುಂಬ ಹುಡುಗಿರು ಹುಡುಗರನ್ನ ಹೆಂಗೆ ಚೂಸ್ ಮಾಡ್ತಾರಂದ್ರೆ ಅವ್ರ ಲುಕ್ಸು ಮತ್ತು ಅಪಿಯರೆನ್ಸ್ನ ಇಟ್ಕೊಂಡೆ ಚೂಸ್ ಮಾಡ್ತಾರೆ. ಸೊ ಆ ಥರ ಚೂಸ್ ಮಾಡಿರೋ ಹುಡುಗ ಅದೆಷ್ಟೇ ಖರಾಬ್ ಆಗಿರೋ ಜೋಕ್ಸ್ನ ಹೇಳಿದ್ರು ಆ ಹುಡುಗಿಗೆ ಅದು ಸೂಪರ್ ಆಗಿರೋ ಜೋಕ್ ಥರನೇ ಅನಿಸುತ್ತೆ. ಬಟ್ ಕೆಲವೊಂದು ಗರ್ಲ್ಸ್ ಮಾತ್ರ ಅವ್ರ ಆ್ಯಟಿಟ್ಯೂಡು ಮತ್ತು ಕ್ಯಾರೆಕ್ಟರ್ನ ಬೇಸ್ ಮಾಡಿ ಚೂಸ್ ಮಾಡ್ತಾರೆ. ಸೊ ಆ ಥರ ಚೂಸ್ ಮಾಡಿರೋ ಹುಡುಗ ಹೋಗ್ತಾ ಹೋಗ್ತಾ ಅಷ್ಟು ಬೋರ್ ಅನ್ಸಲ್ಲ, ಅದ್ರ ಬದಲು ಅವ್ರ ಬಾಂಡಿಂಗು ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಬಟ್ ಲುಕ್ಸ್ನ ಬೇಸ್ ಮಾಡಿ ಚೂಸ್ ಮಾಡಿರೋ ಹುಡುಗನ ಜೊತೆ ಬ್ರೇಕಪ್ ಆಗಿಬಿಡುತ್ತೆ. ಸಪೋಸ್ ನಿಮ್ಮ ಲುಕ್ಸು ಚೆನ್ನಾಗಿದ್ದು ನಿಮ್ಮ ಕ್ಯಾರೆಕ್ಟರ್ ಕೂಡ ಚೆನ್ನಾಗಿದೆ ಅಂತ ಇರಬೇಕಾದ್ರೆ ನೀವೇ ಆ ಹುಡುಗಿ ಜೊತೆ ಬ್ರೇಕಪ್ ಮಾಡ್ಕೊಂಡ್ಬಿಡೋಣ ಹೋಗಿ ಅಂತ ಹೇಳಿದ್ರು ಆ ಹುಡುಗಿ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಡೋಕ್ಕೋಗಲ್ಲ. ಸೊ ಅಷ್ಟೇ, ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ನಿಮಗೆ ನೆಕ್ಸ್ಟ್ ಯಾವ ಟಾಪಿಕಲ್ಲಿ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು.